ಥ್ಯಾಂಕ್ ಯು ಸೋ ಮಚ್. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದ್ರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದೊಂದ್ಸಲ ಏನನ್ಸುತ್ತೆ, ಈ ತರ ಒಂದು ಸಿನಿಮಾಗಳು ನಮ್ಮನ್ನು ಹುಡಿಕೊಂಡು ಬರುತ್ತೋ ಇಲ್ಲ ನಾವು ಹುಡಿಕೊಂಡು ಹೋಗ್ತೀವೋ ಗೊತ್ತಿಲ್ಲ, ಬಟ್ ಈ ತರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ. ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳುಗಳಿಗೂ ಆಗೋವಂತಹ ಪ್ರಾಬ್ಲಮ್ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ರ ಆಗ್ಬೇಕು, ಇಲ್ಲ ಎಷ್ಟು ರಕ್ಷಣೆ ಮಾಡ್ಬೇಕು ಅನ್ನೋದು. ಅಂದ್ರೆ ಬರೀ ಲವ್ ಮಾಡಿ ಮದ್ವೆ ಮಾಡಿದ ತಕ್ಷಣ ಮುಗ್ದೋಗಲ್ಲ, ಯಾವ ತರ ರಕ್ಷಣೆ ಮಾಡ್ಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ. ತುಂಬಾ ತುಂಬಾ ಇಷ್ಟ ಸಿನಿಮಾ. ಯಾಕೆಂದ್ರೆ ಪಾತ್ರ ಮಾಡಿಲ್ಲ, ಇದನ್ನ ನಾನು ಅನುಭವಿಸಿ ಮಾಡಿದ್ದೀನಿ. ಯಾಕೆಂದ್ರೆ ಇಷ್ಟು ದಿನ 30 ದಿನ ಏನೋ ಶೂಟ್ ಮಾಡಿದ್ದೀವಿ, ಅಷ್ಟು ದಿನನೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನಾಗಿದ್ದೆ. ಅಷ್ಟು ದಿನನೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ. ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲಾನು ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಸರ್ಗೆ. ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ, ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ. ಅವರು ತುಂಬಾ ಜ್ವರ ಅಂತೆ ಅವರಿಗೆ, ನಿಮ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಬಟ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್. ಅವ್ರು ಹೇಗಂದ್ರೆ ಮಾತಾಡಲ್ಲ, ಬಟ್ ಕೆಲಸ ಅಂದ್ರೆ ಮಾತಾಡ್ದಲ್ಲೂ ಪೇಷನ್ಸ್ ಇಂದ ಕೆಲಸ ತಗೋಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸರ್ ಇಂದ ಕಲಿಬಹುದು. ಅಷ್ಟೇ ಪೇಷನ್ಸ್ ಇಂದ ಕೆಲಸ ತಗೋತಾ ಇದ್ರು. ಯಾಕೆಂದ್ರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದೆ ನೀವೇ ನೋಡಿದ್ರಿ, ಅಂದ್ರೆ ಸಿನಿಮಾಗಳಲ್ಲಿ ತುಂಬಾ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನ್ ಹೇಳ್ತೀವೋ ಆ ತರ ಇರೋದ್ರಿಂದ ಇದನ್ನ ನಾವು ತಗೋಬೇಕು, ಎಲ್ಲರಿಂದ್ರೂ ಆಕ್ಟಿಂಗ್ ತಗೋಬೇಕಾಗಿತ್ತು. ಸೊ ಅದನ್ನ ಡೈರೆಕ್ಟರ್ ಸರ್ ಫುಲ್ಫಿಲ್ ಮಾಡಿದ್ದಾರೆ. ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಲ್ಲ ಶೂಟ್ ಮಾಡಿದ್ದಿನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡ್ಬೇಕಾಯ್ತು. ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಅಂದ್ರೆ ತೀರ್ಥಯಾತ್ರೆ ಅಂದ್ರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು. ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮ್ಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅಷ್ಟು ದಿನ ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ, ಮೈ ಜುಮ್ ಅನ್ನುತ್ತೆ. ಆ ಸಿನಿಮಾದು ಒಂದೊಂದು ದಿನ ಕಳೆದಿದ್ದು ಕೂಡ. ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಕೆ.ಟಿ. ಮಂಜುನಾಥ್ ಸರ್ ಅವರು. ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗದೆ ಸರ್ ಇವತ್ತು ಇದಾಗ್ಬೇಕು ಅಂತ ಜಸ್ಟ್ ನಾವು ಕೇಳಿದ್ರು ಕೂಡ ಏನು ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಸಿನಿಮಾದಲ್ಲಿ ಅಷ್ಟೇ ಕೂಡ, ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ, ಬಟ್ ಟ್ರಾವೆಲಿಂಗ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ ನಾವು. ಅದಷ್ಟೇ ಆಗಲ್ಲ, ಬಿಕಾಸ್ ನಮ್ ಜೊತೆ ತುಂಬಾ ಜನ ಅಂದ್ರೆ ಇಡೀ ತಂಡ ಹೋಗ್ತೀವಿ. ಅಂದ್ರೆ ಅಷ್ಟು ಜನನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸಿನಿಮಾನು ಅಷ್ಟೇ ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಅವ್ರ ತಮ್ಮ, ಆಮೇಲೆ ಅಕ್ಷಯ್ ಅವರು. ಸೊ ತುಂಬಾನೇ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ತರ ನಮ್ಮನ್ನೆಲ್ಲೂ ಕೂಡ ಸಿನಿಮಾದವರಲ್ಲ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್. ಫಸ್ಟ್ ಡೇ ನೋಡಿದಾಗ ನಾನು ಅನ್ಕೊಂಡೆ, ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಅರ್ತ್ ಪರ್ಸನ್, ಅಂದ್ರೆ ಸಿಂಪಲ್ ಆಗಿ ಏನಪ್ಪ ಇವ್ರಿಗೆ ಇಷ್ಟೊಂದು ಆಟಿಟ್ಯೂಡ್ ಏನು ಒಂದು ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದ್ರೆ ಏನ್ ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆಟಿಟ್ಯೂಡ್ ಅನ್ನೋದು ಇಲ್ವೇ ಇಲ್ಲ. ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ನಿಜವಾಗ್ಲೂ ಅದನ್ನ ನಿಮಗೆ ತುಂಬಾ ಮೇಲೆ ಕರ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ. ನಾವಿಬ್ರು ಕೂಡ ನಿಜವಾಗ್ಲೂ ಇವರಿಬ್ರು ಲವರ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು, ಆ ತರ ಒಂದು ಇದೆ. ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದ ಕಾರಣ. ಸೊ ನಮ್ಮಿಬ್ಬರ ಬಾಂಡಿಂಗ್, ಯಾಕೆಂದ್ರೆ ನಾವು ಗೊತ್ತಿಲ್ಲ ಏನಿಲ್ಲ, ಬಟ್ ಸೆಟ್ ಅಲ್ಲಿ ಆಗಿದ್ವಿ. ಅಂದ್ರೆ ಸಿನಿಮಾಗೆ ಏನ್ ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಏನ್ ಸಿನಿಮಾ ಅಂದ್ರೆ ಒಂದು ಹಾಕಿದ್ರೆ ಸಾಕು, ಅವ್ರು ಕಿರ್ಚಿದ್ರೆ ಸಾಕು, ಇಡೀ ಸೆಟ್ ಎಲ್ಲ ಸೈಲೆಂಟ್ ಆಗ್ತಾ ಇತ್ತು. ಅಷ್ಟು ರೋಷ ಇದೆ, ಅಷ್ಟು ಆಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬಾ ಹೌದು ಅಷ್ಟು ಪ್ಯಾಷನ್ ಇರುವಂತಹ ವ್ಯಕ್ತಿ. ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು.
ಹಾಗೆ ಬಂದಿರುವಂತಹ ಸಂಜಯ್ ಸರ್ ಆಗಿರ್ಬೋದು, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಹಾಗೆ ತುಂಬಾ ಜನ ಬಂದಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ, ಇಷ್ಟು ಮುದ್ದಾಗಿ ಕಾಣೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಕ್ಯಾಮ್ರಾಮನ್ ಸರ್. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇನ್ನ ಸ್ವಲ್ಪ ದಿನದಲ್ಲಿ ಸೂರ್ಯ ಲವ್ ಸಂಧ್ಯಾ ಥಿಯೇಟರ್ಗೆ ಬರೋ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಎಲ್ಲರೂ ಸಪೋರ್ಟ್ ಬೇಕಾಗಿದೆ ನಮ್ಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮೀಡಿಯಾದವ್ರು ಸಪೋರ್ಟ್ ಮಾಡ್ತಾರೆ, ಮೀಡಿಯಾದಿಂದ ಜನಗಳಿಗೆ ತಲುಪುತ್ತೆ. ಸೊ ನಿಜವಾಗ್ಲೂ ನಮಗೆ ನಿಮ್ಮ ಮೇಲೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಇದೆ. ಹೌದು.